ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಬೇಬಿ ಕುಚ್ಚು ಕಟ್ಕೊಳೋದು ಹೇಗೆ ಅಂತ ನೋಡೋಣ. ಅದರಲ್ಲಿ ಇವತ್ತು ಬೇಬಿ ಕುಚ್ಚು ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ಕಲ್ಲಿ ಬರಬೇಕು ಆ್ಯಂಡ್ ನೀಟ್ ಫಿನಿಷನಲ್ಲಿ ಬರಬೇಕು ಅನ್ನೋದಾದರೆ ಈ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ತುಂಬ ಈಸಿಯಾಗಿ ಹಾಕ್ಕೊಳ್ಳೋವಂಥದ್ದು. ಈಗಷ್ಟೇ ಕ್ರೋಶಾ ಕುಚ್ಚು ಕಲಿಬೇಕು ಅನ್ನೋಂಥವರು ಸಹ ಈ ರೀತಿ ಚೈನ್ ಸ್ಟಿಚ್ಚನ್ನು ಪ್ರಾಕ್ಟೀಸ್ ಮಾಡ್ಕೊಳೋದು ಹೇಗೆ ಅಂತ ತೋರಿಸ್ತೀನಿ. ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು. ಹಾಗಿದ್ರೆ ಬನ್ನಿ ವಿಡಿಯೋಗೆ ಹೋಗೋಣ. ಯಾವ ರೀತಿಯಾಗಿ ಹಾಕೋದು ಅಂತ ನೋಡೋಣ. ನೋಡಿ, ಫಸ್ಟ್ ನಾವು 6 ಎಳೆ ದಾರನ ಸ್ಯಾರಿ ಬ್ಯಾಕ್ ಸೈಡಲ್ಲಿ ನಾಟ್ ಮಾಡಿಕೊಂಡು ಇಟ್ಕೋಬೇಕು. ಈ ರೀತಿ ಇಟ್ಕೊಂಡಾದಮೇಲೆ ಕ್ರೋಶನ ಸ್ಯಾರಿಗೆ ಈ ರೀತಿ ಚುಚ್ಚಿಬಿಟ್ಟು ದಾರನ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡಾದಮೇಲೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಂಡಾದಮೇಲೆ ಆ ಲೂಪ್ ಒಳಗಡೆಯಿಂದ ಈ ರೀತಿ ದಾರನ ಎಳ್ಕೊಂಡ್ಬಿಟ್ಟು 3 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಇನ್ನೂ ಒಂದು ಚೈನನ್ನು ಹಾಕ್ಕೋಬೇಕು. ನಾನಿಲ್ಲಿ 4 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 4 ಚೈನ್ಸನ್ನು ಹಾಕ್ಕೊಂಡು ಇವಾಗ ನೋಡಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ತುಂಬ ಎಳೆದ್ಬಿಟ್ಟು ಹಾಕ್ಕೋಬಾರ್ದು. ಜಸ್ಟ್ ಆ ಲೂಪ್ ಒಳಗಡೆ ಈ ರೀತಿ ದಾರಾನ ಎಳ್ಕೋಬೇಕು. ಎಳೆದ್ರೆ ಆವಾಗ ಅದು ಒಂದು ಚೈನ್ ಆಗುತ್ತೆ. ಅದೇ ರೀತಿ 4 ಚೈನ್ಗಳನ್ನ ಹಾಕ್ಕೋಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ನಿಮಗೆ ತುಂಬ ಕುಚ್ಚುಗಳು ತುಂಬ ಹತ್ತತ್ರ ಬರ್ತಾ ಇದೆ ಅಂತ ಅನಿಸಿದರೆ ಈ 4 ಚೈನ್ಸ್ ಬದಲಿಗೆ ನೀವು 5 ಚೈನ್ಸನ್ನು ಸಹ ಹಾಕ್ಕೋಬೋದು. ನೋಡಿ, 4 ಚೈನ್ಸನ್ನು ಹಾಕ್ಕೊಂಡು ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಕ್ರೋಶನ ಬ್ಯಾಕ್ ಸೈಡಿಂದ ದಾರನ ಎಳ್ಕೊಂಡು ಮುಂದೆ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ಮತ್ತು ಅದಾದಮೇಲೆ ಮತ್ತೆ ಒಂದು ಆ ಲೂಪ್ ಒಳಗಡೆ ಚೈನನ್ನು ದಾರನ ಎಳ್ಕೊಂಡ್ರೆ ಚೈನ್ ಆಗುತ್ತೆ. 4 ಚೈನ್ಸನ್ನು ಹಾಕ್ಕೋಬೇಕು. ಅದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. 4 ಚೈನ್ಸ್ ಹಾಕ್ಕೊಳೋದು, ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳೋದು. ತುಂಬ ಈಸಿಯಾಗಿ ಈಗಷ್ಟೇ ಕ್ರೋಶಾ ಕುಚ್ಚು ಕಲಿತಾ ಇದ್ದರೆ ಈ ರೀತಿ ಡಿಸೈನ್ನ ಫಸ್ಟ್ ನೀವು ಟ್ರೈ ಮಾಡಿ. ಆಮೇಲೆ ನಿಮಗೆ ಬೇರೆ ಎಲ್ಲ ಡಿಸೈನ್ಸು ತುಂಬ ಈಸಿಯಾಗಿ ಹಾಕ್ಕೋಬೋದು. ಚೈನ್ ಸ್ಟಿಚ್ ಬಂದರೆ ಸಾಕು, ಆರಾಮಾಗಿ ಈ ಡಬಲ್ ಕ್ರೋಶಾ ಸಿಂಗಲ್ ಕ್ರೋಶಾಗಳನ್ನೆಲ್ಲ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಅದೇ ರೀತಿ ನಾನು ಪೂರ್ತಿ ಸ್ಯಾರಿಗೆ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ, ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 4 ಚೈನ್ಸನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದಕ್ಕೆ ನಾವು ಕುಚ್ಚನ್ನು ಕಟ್ಕೊಳ್ಳೋಣ. ನಾನು ಆಲ್ರೆಡಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಇನ್ನು 2 ಕುಚ್ಚನ್ನು ಈಗ ಕಟ್ಟಿ ತೋರಿಸ್ತೀನಿ. ನೋಡಿ, ಸ್ಯಾರಿನ ನಾನು ಉಲ್ಟಾ ಇಟ್ಕೊಂಡಿದ್ದೀನಿ. ಸ್ಯಾರಿ ಮೇಲೆ 1-2 ಬುಕ್ಸನ್ನು ಇಟ್ಬಿಟ್ಟು ಭಾರಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಕುಚ್ಚು ಕಟ್ಟಲಿಕ್ಕೆ ನಾನಿಲ್ಲಿ 127 ದಾರನ ತೊಗೊಂಡಿದ್ದೀನಿ. ಈ ರೀತಿ ನೋಡಿ, ಬೆರಳಲ್ಲಿ ಜರಿ ದಾರನ ಸಪೋರ್ಟ್ ಮಾಡಿ ಇಟ್ಕೊಳ್ಳಿ. ಒಂದು ಸೈಡ್ ನಾಟ್ ಮಾಡಲಿಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಮಾತ್ರ ಬಿಟ್ಟು ಈ ರೀತಿ ನಾಟ್ ಮಾಡ್ಕೊಂಡು ಇಟ್ಕೊಳಕ್ಕೆ ಈ ರೀತಿ ಸುತ್ಕೋಬೇಕು. ಒಂದು 10-12 ಸಾರಿ ನಾನು ಸುತ್ಕೊತಾ ಇದ್ದೀನಿ. ನಾರ್ಮಲಾಗಿ ಬೇಬಿ ಕುಚ್ಚು ಕಟ್ಟಲಿಕ್ಕೆ ಒಂದು 5-6 ಸಾರಿ ಸುತ್ಕೊತೀವಲ್ವ, ಅದು ಗ್ರ್ಯಾಂಡ್ ಲುಕ್ ಬರೋದಿಲ್ಲ. ಅದು ಇನ್ನೊಂದು ಸ್ವಲ್ಪ ಬೇಬಿ ಕುಚ್ಚನ್ನು ನಾವು ಗ್ರ್ಯಾಂಡ್ ಲುಕ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು 10-12 ಸಾರಿ ಸುತ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ, ಈ ರೀತಿ ನಾಟ್ ಮಾಡ್ಕೋಬೇಕು. ಈ ರೀತಿ ಬೇಬಿ ಕುಚ್ಚು ಕಟ್ಕೊಳೋದ್ರಿಂದ ನೀಡಲ್ಗೆ ನಾವು ಯಾವುದೇ ರೀತಿ ಜರಿ ದಾರನ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರೀತಿ ಬ್ಯಾಕ್ ಸೈಡಿಂದ ಕಟ್ಕೋಬೇಕು. ಆವಾಗ ಫ್ರಂಟ್ ಸೈಡಲ್ಲಿ ನಮಗೆ ನೀಟ್ ಫಿನಿಶಿಂಗ್ ಬರುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಕುಚ್ಚು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳೋಣ. ಎಲ್ಲ ಕುಚ್ಚುಗಳು ಒಂದೇ ಸೈಜಲ್ಲಿ ಇರಬೇಕು. ಎಕ್ಸ್ಟ್ರಾ ಏನಾದರೂ ಇದ್ದರೆ ಈ ರೀತಿ ಟ್ರಿಮ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬರುತ್ತೆ. ಅದಾದಮೇಲೆ ಇನ್ನೂ ಒಂದು ಕುಚ್ಚನ್ನು ಕಟ್ಕೊಳ್ಳೋಣ. ಈ ರೀತಿ ಬೇಬಿ ಕುಚ್ಚು ಕಟ್ಕೊಳೋದಕ್ಕೆ ನಾನಿಲ್ಲಿ ಈ ಸ್ಯಾರಿಗೆ ನಾನು ಗ್ರೀನ್ ಕಲರ್ದು 4, ಗೋಲ್ಡ್ ಕಲರ್ 3 ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಅದೆರಡು ಇದೆರಡು ಆ ರೀತಿಯೂ ಕಟ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ನೋಡಿ, ಜರಿ ಥ್ರೆಡನ್ನು ಈ ರೀತಿ ಬೆರಳಲ್ಲಿ ಸಪೋರ್ಟ್ ಮಾಡಿ ಇಟ್ಕೊಂಡು ಈ ರೀತಿ ಒಂದು 10-12 ಸಾರಿ ಸುತ್ಕೋಬೇಕು. ಈ ರೀತಿ ಬೇಬಿ ಕುಚ್ಚು ಕಟ್ಕೊಳೋದ್ರಿಂದ ನಿಮಗೆ ಜಸ್ಟ್ 1.5 ಅವರಲ್ಲೇ ಬೇಬಿ ಕುಚ್ಚು ಕಟ್ಕೊಳೋದು ತುಂಬ ಈಸಿಯಾಗಿ ಮುಗಿಸ್ಕೊಂಬಿಡ್ಬೋದು. ನೋಡಿ, ಒಂದು 10-12 ಸಾರಿ ಸುತ್ಕೊಂಡಾದಮೇಲೆ ಈ ರೀತಿ ನಾಟ್ ಮಾಡ್ಕೋಬೇಕು. ಒಂದೆರಡು ಕುಚ್ಚನ್ನು ಕಟ್ಟಿದರೆ ನಿಮಗೇನೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮುಗ್ದೋಗುತ್ತೆ.
ಡೈರೆಕ್ಟಾಗಿ ಬೇಬಿ ಕುಚ್ಚು ಕಟ್ಕೊಳೋದು ಹೇಗೆ ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಕೊನೆ ಎಂಡ್ ಸ್ಕ್ರೀನಲ್ಲಿ ನಾನು ಆ ವಿಡಿಯೋನ ಹಾಕಿರ್ತೀನಿ, ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ. ಆರೆಳೆ ದಾರ ಮಾಡ್ಕೊಳೋದು ಹೇಗೆ ಅನ್ನೋದನ್ನು ಸಹ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಸಹ ವಿಡಿಯೋ ಎಂಡಲ್ಲೇ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ ಕಂಪ್ಲೀಟ್ ಆದಮೇಲೆ ಈ ಲುಕ್ ಬಂದಿದೆ. ತುಂಬಾ ಗ್ರ್ಯಾಂಡ್ ಲುಕ್ಕಲ್ಲಿ ಬರುತ್ತೆ. ಈ ರೀತಿ ಜರಿ ದಾರನ ಎಕ್ಸ್ಟ್ರಾ ನಾವು ಸುತ್ಕೊಂಡೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀಟ್ ಫಿನಿಶಿಂಗು ಸಹ ಬಂದಿದೆ ನೋಡಿ. ಎಲ್ಲ ಕುಚ್ಚುಗಳು ಒಂದೇ ಸೈಜಲ್ಲಿ ಬರುತ್ತೆ. ಈ ರೀತಿ ಚೈನ್ ಸ್ಟಿಚ್ ಹಾಕ್ಕೊಂಡು ನಾವು ಕುಚ್ಚನ್ನು ಕಟ್ಕೊಳೋದ್ರಿಂದ ಬಿಗಿನರ್ಸು ಸಹ ಆರಾಮಾಗಿ ಈ ರೀತಿ ಟ್ರೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.